ಅದು ನೋಡಿ, ಆದಷ್ಟು ನಾವು ಕೂಡ ನಾನು ಹೇಳಿದ್ದೀನಿ ಈಗಾಗಲೇ ಮೊಬೈಲ್ ಫೋನು ತಿರುಪತಿಯಲ್ಲಿ ಯಾವುದೇ ಒಂದು ತಂತ್ರಜ್ಞಾನ, ಒಂದು ಎಲೆಕ್ಟ್ರಿಕ್ ಒಂದು ಉತ್ಪನ್ನ ಅಥವಾ ಎಲೆಕ್ಟ್ರಿಕ್ ಒಂದು ವಸ್ತುವನ್ನು ನೀವು ತಗೊಂಡು ಹೋಗದೇ ಇರುವಂತದ್ದು ಒಂದು ವ್ಯವಸ್ಥೆಯನ್ನು ರೂಪಿಸಿದರೆ ಇಲ್ಲೂ ಸಹ ಅದೇ ಮಾಡಬೇಕಾಗಿದೆ. ನಂದು ಒಂದು ಯಾವುದೇ ಸ್ಕ್ರೀನ್ ಇಲ್ಲದೆ ಇರೋವಂಥದ್ದು ಈ ಏನೋ ಇದರ ಡಿವೈಸ್ ಇದೆ, ಈ ಹಾರ್ಟ್ ರೇಟ್ ಡಿವೈಸು, ಈ ಸ್ಲೀಪಿಂಗ್ ಡಿವೈಸು, ಅದನ್ನು ತೆಗೆಸಿದ್ರು. ಸೊ ನಿಮ್ಗೆ ಬಿಟ್ಟಿದ್ರೆ ನಿಮ್ಗೆ ಬರೀ ನೀವು ಅಲ್ಲಿ ಇರೋವಂಥದ್ದು ಬಟ್ಟೆನ ಹಾಕೊಂಡು ನಿಮ್ಮ ಒಳಗೆ ಹೋಗ್ಬೇಕಾಗಿದೆ ತಿರುಪತಿಯಲ್ಲಿ. ಅದೇ ರೀತಿ ಇಲ್ಲೂ ಮಾಡಬೇಕಾಗಿರೋದು ಅತಿ ಅವಶ್ಯ. ಯಾಕಂದ್ರೆ ಸಹಜವಾಗಿ ಇವಾಗ ಬಂದಾಗ ಈ ಮೊಬೈಲ್ ಫೋನಲ್ಲಿ ಕ್ಯಾಮ್ರಾ ಇದ್ದೇ ಇರುತ್ತೆ. ಎಲ್ಲರಿಗೂ ಕೂಡ ತಾಯಿಯ ಒಂದು ದೃಶ್ಯವನ್ನು ನೀವು ಫೋಟೋಗ್ರಾಫು ಅಥವಾ ಯಾವುದೋ ಒಂದು ರೀತಿ ಮೊಬೈಲ್ ಫೋನಲ್ಲಿ ಇಟ್ಕೊಂಡು ವಾಲ್ ಪೇಪರ್ ಇತ್ಯಾದಿ ಇದ್ದೇ ಇರುತ್ತೆ. ನಾವು ಅದು ಬೇರೆ ರೀತಿಯಲ್ಲಿ ಎಲ್ಲರಿಗೂ ಲಭ್ಯ ಮಾಡಿಕೊಟ್ಟು ತಾಯಿಯ ಒಂದು ಫೋಟೋ ತಗೊಳ್ಳೇಬಾರ್ದು ಅಂತ ಒಂದು ಬಹಳ ಸ್ಪಷ್ಟವಾದಂಥ ಒಂದು ಕಾನೂನು ರೂಪಿಸಿದೆ. ಅದು ಎಲ್ಲರೂ ಕೂಡ ಅನುಸರಿಸ್ತಾರೆ. ಕೆಲವು ಜನ ಮಾಡ್ತಾರೆ, ಅವ್ರ ಬಹುಶಃ ಗೊತ್ತಿಲ್ಲ ಅಥವಾ ಅವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ವಸ್ತ್ರ ಸಂಹಿತೆ ಬಗ್ಗೆ ಸಹ ಕೇಳಿ ಬಂದಿದೆ. ಚಾಮುಂಡಿ ಬೆಟ್ಟದ ವಸ್ತ್ರ ಸಂಹಿತೆ ಜಾರಿ ಆಗಬೇಕಾ? ನಾನು ಯಾವತ್ತೂ ಸಹ ಅದರ ಪರವಾಗಿದ್ದೀನಿ, ಡ್ರೆಸ್ ಕೋಡ್ ಪರವಾಗಿ ಇದ್ದೇ ಇದ್ದೀನಿ ನೋಡಿ. ಬಟ್ ಜನರಿಗೂ ಕೂಡ ಅನುಕೂಲ ಆಗಬೇಕಾಗಿದೆ. ಧಾರ್ಮಿಕ ಸ್ಥಳಕ್ಕೆ ಬಂದಾಗ ನೀವು ಒಂದು ರೀತಿಯ ನಡವಳಿಕೆ, ವ್ಯಕ್ತಿತ್ವವನ್ನು ನೀವು ಅನುಸರಿಸಬೇಕಾಗಿದೆ ಅಥವಾ ಒಂದು ರೀತಿಯ ವ್ಯಕ್ತಿತ್ವದಲ್ಲಿ ನೀವು ಬರಬೇಕಾಗಿದೆ. ಅದು ಭಾಳನೇ ಏನು ಅದೇನು ದೊಡ್ಡ ಆಸ್ಕಲ್ಲ. ಇಲ್ಲಿ ನೀವು ದೊಡ್ಡದಾಗಿ ನಾವೇನು ಕೇಳ್ತಾ ಇಲ್ಲ. ಇಲ್ಲಿ ಧಾರ್ಮಿಕ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದೀರಾ, ಧಾರ್ಮಿಕ ಒಂದು ದೃಷ್ಟಿಯಲ್ಲಿ ನೀವು ಬರಬೇಕಾಗಿದೆ. ಆ ಒಂದು ವಸ್ತ್ರನೂ ಸಹ ನೀವು ಹಾಕೊಂಡು ಬರಬೇಕಾಗಿರೋದು. ಅದನ್ನೇನು ಕೇಳೋದ್ರಲ್ಲಿ ಏನು ದೊಡ್ಡ ವಿಚಾರ ಅಲ್ಲ. ಮನೇಲಿ ಅದನ್ನು ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದ್ರಲ್ಲಿ ಕೂಡ ಅದು ಬಹಳ ದೊಡ್ಡ ಸಹಾಯ ಆಗುತ್ತೆ. ಪರಿಶೀಲನೆ ಆಗ್ಲಿ, ನೋಡೋಣ. ಅವರು ಈಗ ಅಧಿಕಾರಿಗಳು ಈ ಒಂದು ರೇಟನ್ನು ಫಿಕ್ಸ್ ಮಾಡಿದ್ದಾರೆ. ಜನರ ಒಂದು ಏನು ಬೇಡಿಕೆಗಳಿದಾವೆ, ಆಕಾಂಕ್ಷೆಗಳಿದಾವೆ ಮತ್ತು ಇಲ್ಲಿರೋವಂಥದ್ದು ಏನು ಜನಸಂಖ್ಯೆ ಬರ್ತಾ ಇದ್ದಾರೆ, ಯಾವ ರೀತಿ ಅದು ಆದಷ್ಟು ಕಡಿಮೆ ಒಂದು ವೆಚ್ಚದಲ್ಲಿ ಅವ್ರಿಗೆ ಒಂದು ದರ್ಶನ ಮಾಡ್ಕೊಡೋದಕ್ಕೆ ನೀವು ಒಂದು ವ್ಯವಸ್ಥೆಯನ್ನು ರೂಪಿಸಬೇಕಾಗಿದೆ. ಮತ್ತೆ ಅವ್ರಿಗೆ ಒಳ್ಳೆ ಒಂದು ದರ್ಶನ ಈಗ ಬೆಟ್ಟದಲ್ಲಿ ಇರೋ ಜಾಗ ಇಷ್ಟೇನೆ. ಎಲ್ಲರೂ ಕೂಡ ಬಂದು ಇಲ್ಲಿ ಸೇವೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಪ್ರಾಮಾಣಿಕವಾದಂಥ ಒಂದು ಬೆಳವಣಿಗೆ. ನಾನು ಅದರಲ್ಲಿ ನಂದೇನು ತಕರಾರಿಲ್ಲ. ಆದರೆ ಇಲ್ಲಿ ಇಷ್ಟು ಜಾಗದಲ್ಲಿ ಎಲ್ಲರೂ ಕೂಡ ಬಂದು ದಾಸೋಹ ಮಾಡಿದ್ರೆ ಕಷ್ಟನೇ ಆಗುತ್ತೆ. ಎಲ್ಲರಿಗೂ ಕೂಡ ಜಾಗ ಇಲ್ಲ ಇಲ್ಲಿ. ಸೊ ಇಲ್ಲಿ ಅಧಿಕೃತವಾಗಿ ಇಲ್ಲಿ ದಾಸೋಹ ಇರೋದು, ಅದರ ಮೂಲಕ ನಡೀಲಿ. ನೀವು ಬೇರೆ ಬೇರೆ ನಗರದ ಬೇರೆ ಬೇರೆ ಕಡೆಯಲ್ಲಿ ಚಾಮುಂಡೇಶ್ವರಿ ಪೂಜೆ ನಡೀತಾ ಇದೆ. ಈವಾಗಲೇ ಬೆಳಗ್ಗೆ ಕುವೆಂಪು ನಗರದಲ್ಲೂ ಕೂಡ ನಮ್ಮ ಭಾವಸಾರ ಷಟ್ಯ ಸಮಾಜದ ಒಂದು ಪೂಜೆಯಲ್ಲಿ ಭಾಗವಹಿಸಿ ಬಂದಿದ್ದೀನಿ. ಅಲ್ಲಿ ನೀವು ನಿಮ್ಮ ದಾಸೋಹವನ್ನು ಮಾಡಿ, ನೀವು ಅನ್ನದಾನವನ್ನು ಅಲ್ಲೂ ಮಾಡಿ. ಅದೇ ಒಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಬೆಟ್ಟದಲ್ಲಿ ಅಧಿಕೃತವಾಗಿ ಇಲ್ಲಿ ನಡೀತಾ ಇರೋದು ಅದು ಹೋಗಲಿ. ಅಕಸ್ಮಾತ್ ಯಾರಾದರೂ ದೊಡ್ಡ ಮಟ್ಟದಲ್ಲಿ ನೀವು ಮಾಡಬೇಕಾಗಿದ್ರೆ ಅವ್ರಿಗೆ ಅನುಮತಿ ತಗೊಂಡು ಒಂದು ಈ ವ್ಯವಸ್ಥೆಯ ಚೌಕಟ್ಟಿನಲ್ಲೇ ನೀವು ಮಾಡಿ ಅಂತ ನಾನು ಸಲಹೆಯನ್ನು ಕೊಡ್ತೀನಿ. ಎಷ್ಟೊಂದು ಬಗ್ಗೆ ಹೇಳ್ತಾ ಇದ್ದೀನಿ ಸರ್, ಜನಗಳಿಗೆ ಆರ್ಗ್ಯಾನಿಕ್ ಯಾವುದು ಒಳ್ಳೇದಾದ್ರು ಕೆಟ್ಟದಾದ್ರು ಗೊತ್ತಿಲ್ಲ ಸರ್. ಅದು ನಾವು ಮಾಡಬೇಕು. ಪ್ರಾಧಿಕಾರ ಕೊಡೋದು ಇವಾಗ ಶುರು ಆದ್ರೆ ಅದು ಕಡಿಮೆ ಆಗುತ್ತಲ್ವಾ ಸರ್ ಅಂತ? ಏನ್ ಕಡಿಮೆ ಆಗುತ್ತೆ? ಅಲ್ಲ, ಆರ್ಗ್ಯಾನಿಕ್ ಈಗ ಅಷ್ಟಕ್ಕೂಪರ ತಡೆಯೋದಕ್ಕಾಗೋದಿಲ್ಲ ಸರ್. ಹಚ್ಚೋದಕ್ಕೆ ಜನಗಳಿಗೆ ಆರ್ಗ್ಯಾನಿಕ್ ಉತ್ಪನ್ನ ಪ್ರಾಧಿಕಾರದ ಜೊತೆ ಕೊಡೋಕೆ ಶುರು ಮಾಡಿದ್ರೆ, ಪ್ರಾಧಿಕಾರ ಕೊಡೋದು ಒಂದು, ಇಲ್ಲಿರುವಂತದ್ದು ಎಲ್ಲ ಅಂಗಡಿಗಳು ಕೂಡ ಬರೀ ಆರ್ಗ್ಯಾನಿಕ್ ಆದದ್ದು ನೀವು ಅದರ ಖರೀದಿ ಮಾಡಬೇಕು ಅಂತ ನಾವು ಒಂದು ಕಾನೂನನ್ನು ರೂಪಿಸಬೇಕಾಗಿದೆ.